ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನನ್ನ ಪ್ರೀತಿಯ ಮಗು, ಇವತ್ತು ನೀನು ತುಂಬ ಸುಸ್ತಾಗಿದ್ದೀಯಾ ಅಲ್ಲವಾ? ಹೌದು, ನಿನ್ನ ಈ ಪರಿಸ್ಥಿತಿ ನನಗೆ ಗೊತ್ತು. ಇಡೀ ಜಗತ್ತಿಗೆ ನೀನು ನಗುತ್ತಾ ಮುಖ ತೋರಿಸಬಹುದು, ಆದರೆ ಒಂಟಿಯಾಗಿ ಕೂತಾಗ ನಿನ್ನ ಕಣ್ಣಿನಿಂದ ಹರಿಯುವ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನನ್ನ ಹತ್ತಿರ ಲೆಕ್ಕವಿದೆ. ಯಾರ ಎದುರು ನೀನು ಸೋಲಬಾರದು ಎಂದು ಕಣ್ಣೀರನ್ನು ಹತ್ತಿಕ್ಕಿ ನಗುತ್ತಿದ್ದೀಯೋ ಆ ನಿನ್ನ ಒಳಗಿನ ನೋವು ನನಗೆ ಕೇಳಿಸುತ್ತಿದೆ. ಇವತ್ತಿನ ಈ ರಾತ್ರಿ ಸಾಮಾನ್ಯ ರಾತ್ರಿಯಲ್ಲ. ನೀನು ಅದೆಷ್ಟೋ ದಿನಗಳಿಂದ ಪಡುತ್ತಿದ್ದ ಕಷ್ಟಕ್ಕೆ, ಪಡುತ್ತಿದ್ದ ಯಾತನೆಗೆ ಮದ್ದು ನೀಡಲು ನಿನ್ನ ಸಾಯಿಬಾಬಾ ನಿನ್ನ ಸನ್ನಿಧಿಗೆ ಬಂದಿದ್ದಾನೆ. ಈ ವಿಡಿಯೋವನ್ನು ನೀನು ಇವತ್ತು ನೋಡುತ್ತಿರುವುದು ಕೇವಲ ಆಕಸ್ಮಿಕವಲ್ಲ. ಇದು ನಿನಗಾಗಿ ನಾನು ಬರೆದ ವಿಧಿಬರಹ. ಇದನ್ನು ನೀನು ಮೊದಲಿನಿಂದ ಕೊನೆಯವರೆಗೂ ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಕೇಳು. ಯಾಕಂದರೆ ಇದರಲ್ಲಿ ನಿನ್ನ ಮುಂದಿನ ಜೀವನದ ರಹಸ್ಯ ಅಡಗಿದೆ. ನಿನ್ನ ಕಷ್ಟಗಳೆಲ್ಲವೂ ಕರಗಿ ಹೋಗುವ ಸಮಯ ಹತ್ತಿರ ಬಂದಿದೆ. ನಿನ್ನ ಒಂಟಿತನ ಮತ್ತು ನನ್ನ ಉಪಸ್ಥಿತಿ, ಮಗನೇ, ನೀನು ಯೋಚನೆ ಮಾಡುತ್ತಿದ್ದೀಯಾ? ನನ್ನವರು ಅಂದುಕೊಂಡವರೇ ನನ್ನನ್ನು ಕೈಬಿಟ್ಟರು. ನಾನು ಯಾರಿಗಾಗಿ ಬದುಕಬೇಕು? ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲವೇ ಎಂದು ನೀನು ಒಬ್ಬಂಟಿಯಾಗಿ ಅಳುವಾಗ, ನಿನ್ನ ಕೋಣೆಯ ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕುವಾಗ, ನಿನ್ನ ಪಕ್ಕದಲ್ಲೇ ಕುಳಿತು ನಿನ್ನ ತಲೆ ಸವರುತ್ತಾ ನಿನ್ನ ಕಣ್ಣೀರು ಒರೆಸುತ್ತಿರುವುದು ಯಾರು ಗೊತ್ತಾ? ಅದು ನಿನ್ನ ಈ ಸಾಯಿಬಾಬಾ. ಮನುಷ್ಯರು ಕೇವಲ ನಿನ್ನ ಸುಖದ ದಿನಗಳಲ್ಲಿ ಮಾತ್ರ ಜೊತೆಗಿರುತ್ತಾರೆ. ನಿನ್ನ ಹತ್ತಿರ ಹಣ, ಅಂತಸ್ತು ಇರುವಾಗ ಎಲ್ಲರೂ ನನ್ನವಳು ಎಂದು ಬೆನ್ನ ಹಿಂದೆ ಬರುತ್ತಾರೆ. ಆದರೆ ನಿನ್ನ ಜೇಬು ಖಾಲಿಯಾದಾಗ, ನಿನಗೆ ಕಷ್ಟ ಬಂದಾಗ ಎಲ್ಲರೂ ದೂರ ಸರಿಯುತ್ತಾರೆ. ಆದರೆ ನೆನಪಿಟ್ಟಿಕೋ, ಜಗತ್ತೇ ನಿನ್ನನ್ನು ಕೈಬಿಟ್ಟರೂ ಈ ಬಾಬಾ ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ನನ್ನ ಶರಣು ಬಂದವರನ್ನು ನಾನು ಎಂದಾದರೂ ಬೀದಿಗೆ ತಳ್ಳಿದ್ದೇನೆಯೇ? ಇಲ್ಲ. ನಿನ್ನ ನಂಬಿಕೆಗೆ ಜಯ ಸಿಗುವ ದಿನ ಇವತ್ತಿನಿಂದಲೇ ಆರಂಭವಾಗುತ್ತಿದೆ. ಹಣದ ಸಮಸ್ಯೆ ಮತ್ತು ಆರ್ಥಿಕ ಸುಧಾರಣೆ, ದುಡ್ಡು ಬರುವ ವಿಷಯ. ನಿನ್ನ ಇಂದಿನ ಅತಿ ದೊಡ್ಡ ಚಿಂತೆ ಏನು ಎಂದು ನನಗೆ ಗೊತ್ತು ಮಗನೇ. ಹಣ. ಹೌದು, ದುಡ್ಡಿಲ್ಲದೆ ಈ ಸಮಾಜ ನಿನ್ನನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ ಎಂಬ ಅರಿವು ನನಗಿದೆ. ಸಾಲದ ಬಾಧೆ ನಿನ್ನನ್ನು ಉಸಿರುಗಟ್ಟಿಸುತ್ತಿದೆ. ರಾತ್ರಿ ಮಲಗಿದರೆ ನಿದ್ದೆ ಬರುತ್ತಿಲ್ಲ. ನಾಳೆ ಬೆಳಗ್ಗೆ ಎದ್ದರೆ ಸಾಲಗಾರರಿಗೆ ಏನು ಉತ್ತರ ಕೊಡಲಿ? ಸಂಸಾರವನ್ನು ಹೇಗೆ ನಡೆಸಲಿ? ನನ್ನ ಕೈಲಿದ್ದ ಹಣವೆಲ್ಲ ಎಲ್ಲಿಗೆ ಹೋಯಿತು ಎಂದು ನೀನು ಪ್ರತಿದಿನ ಕೊರಗುತ್ತಿದ್ದೀಯಾ? ಆದರೆ ಇವತ್ತು ನಾನು ನಿನಗೆ ಒಂದು ಸತ್ಯವನ್ನು ಹೇಳಲು ಬಂದಿದ್ದೇನೆ. ನಿನ್ನ ಕಡುಬಡತನದ ಕಷ್ಟದ ದಿನಗಳು ಮುಗಿದಿವೆ. ಧನದೇವತೆ ನಿನ್ನ ಮನೆಗೆ ಬರಲು ಸಿದ್ಧಳಾಗಿದ್ದಾಳೆ. ನೀನು ಕಳೆದುಕೊಂಡ ಹಣ, ನಿನಗೆ ಬರಬೇಕಾಗಿದ್ದ ಬಾಕಿ ಹಣ ಎಲ್ಲವೂ ಅತ್ಯಂತ ಶೀಘ್ರದಲ್ಲೇ ನಿನ್ನ ಕೈ ಸೇರಲಿದೆ. ವ್ಯಾಪಾರದಲ್ಲಿ ನಷ್ಟವಾಗಿದ್ದರೆ ಅದು ಲಾಭವಾಗಿ ಬದಲಾಗುತ್ತದೆ. ಉದ್ಯೋಗವಿಲ್ಲದೆ ಅಲೆಯುತ್ತಿದ್ದರೆ ನಿನಗೆ ಗೌರವ ತಂದುಕೊಡುವ ಸತ್ಕಾಲದ ಕೆಲಸ ಸಿಗುತ್ತದೆ. ಆದರೆ ಒಂದು ನೆನಪಿಡು, ಹಣ ಬಂದಾಗ ಅಹಂಕಾರ ಪಡಬೇಡ. ನಿನ್ನ ಕಷ್ಟದ ದಿನಗಳನ್ನು ನೆನಪಿಟ್ಟಿಕೋ. ಯಾರಾದರೂ ಹಸಿದವರು ಬಂದರೆ ಅವರಿಗೆ ನಿನ್ನ ಕೈಲಾದ ಸಹಾಯ ಮಾಡು. ನೀನು ಧರ್ಮದ ಹಾದಿಯಲ್ಲಿ ನಡೆದರೆ ನಿನ್ನ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುವಂತೆ ನಾನು ಮಾಡುತ್ತೇನೆ. ನಿನ್ನ ಆರ್ಥಿಕ ಪರಿಸ್ಥಿತಿ ಇನ್ನು ಕೆಲವೇ ದಿನಗಳಲ್ಲಿ ಸುಧಾರಿಸಲಿದೆ. ಇದು ನನ್ನ ಆಶೀರ್ವಾದ. ಸ್ನೇಹಿತರೆ, ಬಾಬಾ ಅವರ ಈ ಪವಿತ್ರ ಸಂದೇಶವನ್ನು ಕೇಳುತ್ತಿರುವ ನೀವು ಬಾಬಾ ಅವರ ಮೇಲಿನ ಭಕ್ತಿಯನ್ನು ಪ್ರಕಟಿಸಲು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಬಾಬಾ ಅವರ ಈ ಸಂದೇಶವನ್ನು ಅದೆಷ್ಟೋ ನೊಂದ ಜೀವಗಳಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ನಮ್ಮ ಈ ಸಾಯಿ ಕುಟುಂಬಕ್ಕೆ ನೀವಿನ್ನೂ ಸೇರ್ಪಡೆ ಆಗಿಲ್ಲ ಎಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಇದರ ಮೂಲಕ ಪ್ರತಿದಿನ ಬಾಬಾ ಅವರ ಸಂದೇಶಗಳು ನಿಮ್ಮನ್ನು ತಲುಪುತ್ತವೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ.
ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಈ ಸಂದೇಶ ತಲುಪಿದರೆ ಅವರ ಜೀವನ ಬದಲಾಗಬಹುದು. ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಸಾಯಿರಾಮ್ ಅಥವಾ ಬಾಬಾ ನನ್ನ ಕೈ ಬಿಡಬೇಡ ಎಂದು ಕಮೆಂಟ್ ಮಾಡಿ ನಿನ್ನ ಭಕ್ತಿಯನ್ನು ಬಾಬಾ ಅವರಿಗೆ ಸಮರ್ಪಿಸು. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ನಮ್ಮ ಚಾನಲನ್ನು ಮತ್ತಷ್ಟು ಬೆಳೆಸಲು ಮತ್ತು ಬಾಬಾ ಅವರ ಸೇವೆಯನ್ನು ನಿರಂತರವಾಗಿ ಮುಂದುವರಿಸಲು ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಬಹುದು. ಕೇವಲ ಒಂದು ಸಣ್ಣ ಮೊತ್ತದ ಮೂಲಕ ನೀವು ನಮ್ಮ ವಿಶೇಷ ಸದಸ್ಯರಾಗಬಹುದು. ಇದರಿಂದ ನಿಮಗೆ ಬಾಬಾ ಅವರ ವಿಶೇಷ ಬ್ಯಾಡ್ಜ್ಗಳು ಮತ್ತು ಎಮೋಜಿಗಳು ಸಿಗುತ್ತವೆ. ಅಲ್ಲದೆ ಈ ವಿಡಿಯೋದ ಕೆಳಗೆ ಕಾಣಿಸುವ ಸೂಪರ್ ಥ್ಯಾಂಕ್ಸ್ ಬಟನ್ ಮೂಲಕವೂ ನೀವು ನಮಗೆ ಸಣ್ಣ ಆರ್ಥಿಕ ಪ್ರೋತ್ಸಾಹವನ್ನು ನೀಡಬಹುದು. ನಿಮ್ಮ ಈ ಪುಟ್ಟ ಸಹಾಯ ಬಾಬಾ ಅವರ ಸಂದೇಶವನ್ನು ವಿಶ್ವದಾದ್ಯಂತ ಪಸರಿಸಲು ನಮಗೆ ಶಕ್ತಿಯನ್ನು ನೀಡುತ್ತದೆ. ಇದು ಸಂಪೂರ್ಣವಾಗಿ ನಿಮ್ಮ ಇಷ್ಟ ಭಕ್ತಿಯಿಂದ ಕೊಡುವ ಪ್ರೀತಿಯ ಕೊಡುಗೆಯಾಗಿದೆ. ಪ್ರತಿದಿನ ಬೆಳಗ್ಗೆ ಬಾಬಾ ಅವರ ಸುಪ್ರಭಾತ, ಮಧ್ಯಾಹ್ನದ ಆರತಿ ಮತ್ತು ರಾತ್ರಿಯ ಪವಿತ್ರ ಆರತಿಯ ಸಂದೇಶಗಳನ್ನು ನೇರವಾಗಿ ನಿಮ್ಮ ಮೊಬೈಲ್ಗೆ ಪಡೆಯಲು ನಮ್ಮ ಅಧಿಕೃತ ವಾಟ್ಸಪ್ ಗ್ರೂಪ್ಗೆ ಸೇರಿಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಮೊದಲ ಕಮೆಂಟ್ ಪಿನ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ನೀಡಲಾಗಿದೆ. ತಕ್ಷಣವೇ ಆ ಲಿಂಕ್ ಕ್ಲಿಕ್ ಮಾಡಿ ಗ್ರೂಪ್ ಸೇರಿಕೊಳ್ಳಿ ಮತ್ತು ಬಾಬಾ ಅವರ ನಿರಂತರ ಕೃಪೆಗೆ ಪಾತ್ರರಾಗಿ. ನಿನ್ನ ತಾಳ್ಮೆ ಮತ್ತು ನಂಬಿಕೆಗೆ ಸಿಗುವ ಪ್ರತಿಫಲ. ಬಾಬಾ ಹೇಳುತ್ತಾರೆ, ಮಗನೇ, ನನ್ನ 2 ಮಂತ್ರಗಳನ್ನು ಎಂದಿಗೂ ಮರೆಯಬೇಡ. ಶ್ರದ್ಧೆ ಮತ್ತು ಸಬೂರಿ, ನಂಬಿಕೆ ಮತ್ತು ತಾಳ್ಮೆ. ನೀನು ನಂಬಿಕೆಯನ್ನು ಇಟ್ಟಿದ್ದೀಯಾ, ಆದರೆ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದೀಯಾ. ದೇವರೇ, ನಾನು ಇಷ್ಟೊಂದು ಪೂಜೆ ಮಾಡಿದರೂ ನನಗೇಕೆ ಇಷ್ಟೊಂದು ಕಷ್ಟ ಎಂದು ನೀನು ಕೇಳುತ್ತೀಯಾ. ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಷ್ಟು ಅದು ಅಪರಂಜಿಯಾಗುತ್ತದೆ. ಹಾಗೆಯೇ ನಾನು ನಿನಗೆ ನೀಡುತ್ತಿರುವ ಕಷ್ಟಗಳು ನಿನ್ನನ್ನು ನಾಶ ಮಾಡಲು ಅಲ್ಲ, ನಿನ್ನನ್ನು ಮತ್ತಷ್ಟು ಬಲಿಷ್ಠವಾಗಿ ಮಾಡಲು. ನಿನ್ನ ಹಣೆಬರಹದಲ್ಲಿ ಇಲ್ಲದೆ ಇರುವುದನ್ನು ಕೂಡ ನಿನ್ನ ಭಕ್ತಿಗೆ ಮೆಚ್ಚಿಕೊಡುವ ಶಕ್ತಿ ಈ ಬಾಬಾರಿಗಿದೆ. ನೀನು ಕಾಯುತ್ತಿರುವುದಕ್ಕೆ ನಿನಗೆ ಶ್ರೇಷ್ಠವಾದ ಉಡುಗೊರೆ ಸಿಗಲಿದೆ. ನಿನ್ನ ಕಣ್ಣೀರು ಸಂತೋಷದ ಕಣ್ಣೀರಾಗಿ ಬದಲಾಗುವ ಸಮಯ ಬಂದಿದೆ. ನಿನ್ನ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆಯೋ ಅಥವಾ ನಿನ್ನ ದೇಹವೇ ನಿನಗೆ ಸಾಥ್ ಕೊಡುತ್ತಿಲ್ಲವೇ, ಯಾವಾಗ ಈ ರೋಗದಿಂದ ಮುಕ್ತಿ ಸಿಗುತ್ತದೋ ಎಂದು ನೀನು ಚಿಂತಿಸುತ್ತಿದ್ದೀಯಾ. ಹೆದರಬೇಡ ಮಗನೇ, ಹೆದರಬೇಡ ಮಗಳೇ. ನನ್ನ ಉದಿಯೇ ಪವಿತ್ರ ಭಸ್ಮ ನಿನಗೆ ಪರಮ ಔಷಧ. ನಿನ್ನ ದೇಹದ ಪ್ರತಿಯೊಂದು ಕಣದಲ್ಲೂ ಇರುವ ರೋಗವನ್ನು ದೂರ ಮಾಡುವ ಶಕ್ತಿ ನನ್ನ ಉದಿಗಿದೆ. ಮನಸ್ಸಿನಲ್ಲಿ ನನ್ನನ್ನು ಸ್ಮರಿಸುತ್ತಾ ನಿನ್ನ ಹಣೆಗೆ ಆ ಪವಿತ್ರ ಭಸ್ಮವನ್ನು ಹಚ್ಚಿಕೋ. ನಿನ್ನ ಮತ್ತು ನಿನ್ನ ಕುಟುಂಬದ ಆರೋಗ್ಯವನ್ನು ರಕ್ಷಿಸುವ ಜವಾಬ್ದಾರಿ ನನ್ನದು. ದೀರ್ಘಕಾಲದ ಕಾಯಿಲೆಗಳು ಕೂಡ ಮಾಯವಾಗಿ ನೀನು ಆರೋಗ್ಯವಂತನಾಗಿ ನಗುತ್ತಾ ಬಾಳುತ್ತೀಯ. ಶತ್ರುಗಳ ನಾಶ ಮತ್ತು ನಿನ್ನ ಜಯ. ನಿನಗೆ ಬೆನ್ನ ಹಿಂದೆ ಚೂರಿ ಹಾಕಿದವರು, ನಿನ್ನನ್ನು ನೋಡಿ ನಕ್ಕವರು, ನಿನ್ನ ಪತನವನ್ನು ಬಯಸಿದವರು ಅದೆಷ್ಟೋ ಜನರಿದ್ದಾರೆ ಅಲ್ಲವಾ. ನೀನು ಒಳ್ಳೆಯದನ್ನೇ ಮಾಡಿದರೂ ನಿನಗೆ ಕೆಟ್ಟದನ್ನೇ ಬಯಸುವ ಶತ್ರುಗಳ ಬಗ್ಗೆ ನೀನು ಚಿಂತಿಸಬೇಡ. ನಿನ್ನನ್ನು ನಿಂದಿಸಿದವರ ಎದುರಲ್ಲೇ ನೀನು ತಲೆ ಎತ್ತಿ ರಾಜನಂತೆ ರಾಣಿಯಂತೆ ಬದುಕುವಂತೆ ನಾನು ಮಾಡುತ್ತೇನೆ. ಯಾರು ನಿನಗೆ ಮೋಸ ಮಾಡಿದ್ದಾರೋ ಅವರು ತಮ್ಮ ತಪ್ಪಿನ ಅರಿವಾಗಿ ನಿನ್ನ ಕಾಲ ಬುಡಕ್ಕೆ ಬಂದು ನಿಲ್ಲುವ ದಿನ ದೂರವಿಲ್ಲ. ನೀನು ಯಾರ ಮೇಲೂ ದ್ವೇಷ ಸಾಧಿಸಬೇಡ. ನಿನ್ನ ನ್ಯಾಯವನ್ನು ನಾನು ನೋಡಿಕೊಳ್ಳುತ್ತೇನೆ. ನನ್ನ ನ್ಯಾಯಾಲಯದಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ನಿನ್ನ ಶತ್ರುಗಳ ಉಪ್ಪಟಳಕ್ಕೆ ಹಿಂದೆ ಮುಕ್ತಿ ಸಿಗಲಿದೆ. ಮಗು, ಈ ರಾತ್ರಿ ನೀನು ನೆಮ್ಮದಿಯಿಂದ ಕಣ್ಣು ಮುಚ್ಚಿ ಮಲಗು. ನಿನ್ನ ಎಲ್ಲ ಚಿಂತೆಗಳನ್ನು, ನಿನ್ನ ಕಷ್ಟಗಳನ್ನು, ನಿನ್ನ ಸಾಲದ ಹೊರೆಯನ್ನು ನನ್ನ ಪಾದಗಳ ಬಳಿ ಇಟ್ಟಿಬಿಡು. ಇವತ್ತಿನಿಂದ ನಿನ್ನ ಭಾರವೆಲ್ಲ ನನ್ನದು. ನೀನು ನಿಶ್ಚಿಂತೆಯಾಗಿರು. ನಾಳೆ ಬೆಳಗಿನ ಸೂರ್ಯ ನಿನ್ನ ಜೀವನದಲ್ಲಿ ಹೊಸ ಆಶಾಕಿರಣವನ್ನು ತರಲಿದ್ದಾನೆ. ನಿನ್ನ ಜೇಬು ತುಂಬಲು ಸಿದ್ಧವಾಗಿದೆ. ನಿನ್ನ ಮನಸ್ಸುಗಳಲ್ಲಿ ನೆಮ್ಮದಿ ನೆಲೆಸಲಿದೆ. ನಾನು ಸದಾ ನಿನ್ನ ಜೊತೆಗೆ ಇರುತ್ತೇನೆ.
ಎಂದಿಗೂ ನಿನ್ನನ್ನು ಒಂಟಿ ಮಾಡುವುದಿಲ್ಲ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿನ್ನ ಮುನ್ನಡೆಸುತ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ನಿನಗೆ ಬಾಬಾ ಅವರ ಸಂಪೂರ್ಣ ಆಶೀರ್ವಾದ ಸಿದ್ಧಿಸಿದೆ. ಈಗಲೇ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆದು ನಿನ್ನ ಭಕ್ತಿಯನ್ನು ದೃಢಪಡಿಸು. ವಿಡಿಯೋವನ್ನು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಪ್ರೀತಿಯ ಮಗು, ನೀನು ಅದೆಷ್ಟೋ ರಾತ್ರಿಗಳನ್ನು ಅಳುತ್ತಾ ಕಳೆದಿದ್ದೀಯ ಅಲ್ಲವಾ? ಇಡೀ ಪ್ರಪಂಚವೇ ಮಲಗಿರುವಾಗ ನೀನು ಮಾತ್ರ ನಿನ್ನ ಕೋಣೆಯ ಜಗಲಿಯಲ್ಲಿ ಕುಳಿತು ಆಕಾಶದ ಕಡೆಗೆ ಮುಖ ಮಾಡಿ, ದೇವರೇ, ನನ್ನ ತಪ್ಪು ಏನಿದೆ? ನನಗೇಕೆ ಇಷ್ಟೊಂದು ಶಿಕ್ಷೆ ನೀಡುತ್ತಿದ್ದೀಯಾ ಎಂದು ಪ್ರಶ್ನೆ ಮಾಡಿದ್ದೀಯಾ? ನಿನ್ನ ಕಣ್ಣೀರು ಬರೀ ನೀರಲ್ಲ ಮಗನೇ, ಮಗಳೇ, ಅದು ನಿನ್ನ ಆತ್ಮದ ಆಕ್ರಂದನ. ಆ ಪ್ರತಿಯೊಂದು ಹನಿಯು ನನ್ನ ಪಾದಗಳ ಮೇಲೆ ಬಿದ್ದಿದೆ. ಲೋಕದ ಜನ ನಿನಗೆ ಬೆನ್ನು ತೋರಿಸಿದಾಗ, ನಿನಗೆ ಯೋಗ್ಯತೆ ಇಲ್ಲ ಎಂದು ನಿನ್ನನ್ನು ಹೀಯಾಳಿಸಿದಾಗ, ನಿನ್ನ ಹೃದಯ ಅನುಭವಿಸಿದ ನರಕ ಯಾತನೆ ನನಗೆ ಗೊತ್ತು. ಆದರೆ ನೆನಪಿಡು, ಯಾವ ತಾಯಿ ಕೂಡ ತನ್ನ ಮಗು ಅಳುವುದನ್ನು ಹೆಚ್ಚು ಕಾಲ ನೋಡುತ್ತಾ ನಿಲ್ಲಲಾರಳು. ಈ ಜಗದ ತಾಯಿಯಾಗಿ, ತಂದೆಯಾಗಿ ನಿನ್ನನ್ನು ಹೆತ್ತವರಿಗಿಂತ ಹೆಚ್ಚು ಪ್ರೀತಿ ಮಾಡುವ ಈ ಸಾಯಿಬಾಬಾ ನಿನ್ನ ಕಣ್ಣೀರನ್ನು ಇನ್ನು ಮುಂದೆ ನೋಡಲು ಬಯಸುವುದಿಲ್ಲ. ನಿನ್ನ ತಾಳ್ಮೆಯ ಪರೀಕ್ಷೆಯ ದಿನಗಳು ಮುಗಿದಿವೆ. ಈಗ ನಿನ್ನ ನಂಬಿಕೆಗೆ ಸಿಗಬೇಕಾದ ಮಹೋನ್ನತ ಫಲವನ್ನು ನೀಡುವ ಸಮಯ ಬಂದಿದೆ. ಕಳೆದು ಹೋದ ಗೌರವ ಮತ್ತು ಸ್ಥಾನಮಾನಗಳ ಮರಿಗಳಿಗೆ ಒಂದು ಕಾಲದಲ್ಲಿ ಸಮಾಜದಲ್ಲಿ ನಿನಗೆ ಒಳ್ಳೆಯ ಹೆಸರಿತ್ತು, ಗೌರವವಿತ್ತು. ನಿನ್ನ ಮಾತಿಗೆ 4 ಜನ ಬೆಲೆ ಕೊಡುತ್ತಿದ್ದರು. ಆದರೆ ಪರಿಸ್ಥಿತಿ ಬದಲಾದಾಗ, ನಿನ್ನ ಕೈಲಿದ್ದ ಸಂಪತ್ತು ಕರಗಿದಾಗ ಅದೇ ಜನರು ನಿನ್ನನ್ನು ಕಡೆಗಣಿಸಲು ಶುರು ಮಾಡಿದರು. ನಿನ್ನನ್ನು ಕಂಡರೆ ದೂರ ಓಡುವಂತಾಯಿತು. ನಿನ್ನ ಸ್ವಂತ ರಕ್ತ ಸಂಬಂಧಿಕರೇ ನಿನ್ನನ್ನು ಕಾರ್ಯಕ್ರಮಗಳಿಗೆ ಕರೆಯಲು ಹಿಂಜರಿದರು. ಇವನಿಗೆ ಹಣವಿಲ್ಲ, ಇವಳಿಗೆ ಹಣವಿಲ್ಲ, ಇವನಿಂದ ಇವಳಿಂದ ನಮಗೇನು ಪ್ರಯೋಜನ ಎಂದು ನಿನ್ನ ಬೆನ್ನ ಹಿಂದೆ ಮಾತನಾಡಿಕೊಂಡರು. ಆದರೆ ಮಗು, ನೀನು ಇನ್ನು ಮುಂದೆ ತಲೆ ತಗ್ಗಿಸಿ ಬದುಕಬೇಕಾಗಿಲ್ಲ. ಯಾರು ನಿನ್ನನ್ನು ನೋಡಿ ಕೀಳಾಗಿ ನಕ್ಕಿದರೂ, ಯಾರು ನಿನ್ನನ್ನು ಯೋಗ್ಯತೆ ಇಲ್ಲದವನು, ಯೋಗ್ಯತೆ ಇಲ್ಲದವಳು ಎಂದು ನಿರಾಕರಿಸಿದ್ದರೋ, ಅದೇ ಜನರ ಎದುರು ನೀನು ಮಹಾರಾಣಿಯಂತೆ, ಮಹಾರಾಜನಂತೆ ತಲೆ ಎತ್ತಿ ಬದುಕುವಂತೆ ನಾನು ಮಾಡುತ್ತೇನೆ. ಕಳೆದು ಹೋದ ನಿನ್ನ ಗೌರವ, ನಿನ್ನ ಕೀರ್ತಿ, ನಿನ್ನ ಸ್ಥಾನಮಾನಗಳು ದುಪ್ಪಟ್ಟಾಗಿ ನಿನಗೆ ಮರಳಿ ಸಿಗಲಿವೆ. ನಿನ್ನ ಯಶಸ್ಸನ್ನು ನೋಡಿ ಈ ಜಗತ್ತೇ ಬೆರಗಾಗುವ ದಿನಗಳು ಹತ್ತಿರದಲ್ಲೇ ಇವೆ. ನನ್ನ ಮಾತು ಸುಳ್ಳಾಗಲು ಸಾಧ್ಯವೇ ಇಲ್ಲ. ನಿನ್ನ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಎಂದು ನೀನು ನಿರಾಶೆಗೊಳ್ಳಬೇಡ. ಹಣದ ಅರಿವು ಎಲ್ಲಿಂದ ಬರುತ್ತದೆ ಎಂದು ನೀನು ಯೋಚಿಸುತ್ತಿದ್ದೀಯಾ? ನಿನಗೆ ತಿಳಿಯದ ಮಾರ್ಗಗಳಿಂದ, ನಿರೀಕ್ಷಿಸಿದ ಮೂಲಗಳಿಂದ ಹಣವು ನಿನ್ನ ಕೈ ಸೇರಲಿದೆ. ಇದನ್ನು ನೀನು ಅದೃಷ್ಟ ಎನ್ನಬಹುದು, ಆದರೆ ಇದು ನಿನ್ನ ಸಾಯೆಯ ಕೃಪೆ. ನೀನು ಎಂದೋ ಯಾರಿಗೋ ಸಾಲ ಕೊಟ್ಟು ಆ ಹಣ ಇನ್ನೂ ಬರುವುದೇ ಇಲ್ಲ ಎಂದು ಕೈ ಬಿಟ್ಟಿದ್ದೀಯಲ್ಲವೇ? ಆ ಹಣ ಅನಿರೀಕ್ಷಿತವಾಗಿ ನಿನ್ನ ಕೈ ಸೇರಲಿದೆ. ನಿನ್ನ ಆಸ್ತಿಪಾಸ್ತಿಗಳ ವಿಷಯದಲ್ಲಿ ಇದ್ದ ತಕರಾರುಗಳು ಇತ್ಯರ್ಥವಾಗಿ ನಿನಗೆ ಒಂದು ದೊಡ್ಡ ಮೊತ್ತದ ಹಣ ಸಿಗಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನೂತನ ಲಾಭಾಂಶಗಳು ಕಂಡುಬರಲಿವೆ. ಹಣಕಾಸಿನ ಎಲ್ಲ ಅಡಚಣೆಗಳನ್ನು ನಿವಾರಿಸಿ ನಿನ್ನ ಜೇಬು ಮತ್ತು ಮನೆ ಸದಾ ತುಂಬಿರುವಂತೆ ನಾನು ನೋಡಿಕೊಳ್ಳುತ್ತೇನೆ. ಸಾಲದ ಸುಳಿಯಿಂದ ನೀನು ಸಂಪೂರ್ಣವಾಗಿ ಮುಕ್ತನಾಗುತ್ತೀಯಾ? ಇನ್ನು ಮುಂದೆ ನೀನು ಯಾರ ಮುಂದೆಯೂ ಕೈಚಾಚುವ ಪರಿಸ್ಥಿತಿ ಬರುವುದಿಲ್ಲ. ಬದಲಾಗಿ 4 ಜನರಿಗೆ ದಾನ ಮಾಡುವ ಶಕ್ತಿಯನ್ನು ನಾನು ನಿನಗೆ ಕರುಣಿಸುತ್ತೇನೆ. ಸ್ನೇಹಿತರೆ, ಬಾಬಾ ಅವರ ಈ ಅದ್ಭುತ ಆಶ್ವಾಸನೆಯನ್ನು ಕೇಳುತ್ತಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನಿಸುತ್ತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ನಿಂದಾಗಿ ಎಲ್ಲೋ ನಿರಾಶೆಯಲ್ಲಿ ಬದುಕುತ್ತಿರುವ ಮತ್ತೊಬ್ಬ ಸಾಯಿ ಭಕ್ತನಿಗೆ ಬದುಕುವ ಆಶಾಕಿರಣ ಸಿಗಬಹುದು. ನೀವಿನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ.
ಮಗು, ನಿನ್ನ ಲೈಕ್ ಈ ಸಂದೇಶವನ್ನು ಲಕ್ಷಾಂತರ ಭಕ್ತರಿಗೆ ತಲುಪಿಸಲು ನಮಗೆ ಶಕ್ತಿಯನ್ನು ನೀಡುತ್ತದೆ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆದು ನಿನ್ನ ಭಕ್ತಿಯನ್ನು ಸಾಬೀತುಪಡಿಸು. ಸಂಸಾರದಲ್ಲಿನ ಕಲಹಗಳು ಮತ್ತು ನೆಮ್ಮದಿಯ ವಾತಾವರಣ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಸಣ್ಣ ಪುಟ್ಟ ವಿಷಯಗಳು ಜಗಳವಾಗುತ್ತಿದೆಯೇ? ಗಂಡ ಹೆಂಡತಿಯ ನಡುವೆ ಕಹಿ ವಾತಾವರಣವಿದೆಯೇ? ಮಕ್ಕಳ ವರ್ತನೆ ನಿನಗೆ ಬೇಸರ ತರಿಸುತ್ತಿದೆಯೇ? ಮನೆಯೊಳಗೆ ಕಾಲಿಟ್ಟ ತಕ್ಷಣ ನಿನ್ನ ಮನಸ್ಸಿಗೆ ಒಂದು ರೀತಿಯ ಭಾರ, ಅಶಾಂತಿ ಕಾಡುತ್ತಿದೆಯೇ? ನೆನಪಿಡು ಮಗನೇ, ನೆನಪಿಡು ಮಗಳೇ, ನಿನ್ನ ಮನೆಯ ಮೇಲೆ ಯಾರದೋ ಕೆಟ್ಟ ದೃಷ್ಟಿ ಬಿದ್ದಿದೆ. ಆದರೆ ನಿನ್ನ ಸಾಯಿ ಇರುವಾಗ ಯಾವ ಕೆಟ್ಟ ಶಕ್ತಿಯೂ ನಿನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಇಂದಿನಿಂದಲೇ ನಿನ್ನ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿ ನಾಶವಾಗಲಿವೆ. ಗಂಡ ಹೆಂಡತಿಯ ನಡುವೆ ಪ್ರೀತಿ ಮರುಕಳಿಸುತ್ತದೆ. ನಿನ್ನ ಮಕ್ಕಳು ನಿನ್ನ ಮಾತನ್ನು ಕೇಳಿ ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ನಿನ್ನ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ನಿನ್ನ ಮನೆಯನ್ನು ಒಂದು ಪವಿತ್ರ ದೇವಾಲಯವನ್ನಾಗಿ ಮಾಡುವ ಜವಾಬ್ದಾರಿ ನನ್ನದು. ನೀನು ಮಾಡಬೇಕಾಗಿರುವುದು ಇಷ್ಟೇ. ಪ್ರತಿದಿನ ಸಂಜೆ ಮನೆಯಲ್ಲಿ ಒಂದು ಪುಟ್ಟ ದೀಪವನ್ನು ಹಚ್ಚಿ ನನ್ನನ್ನು ಸ್ಮರಿಸು. ನಿನ್ನ ಮನೆಯ ಎಲ್ಲ ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆ. ಪ್ರಿಯ ಭಕ್ತರೇ, ಬಾಬಾ ಅವರ ಈ ದಿವ್ಯ ಸೇವೆಯನ್ನು ನಾವು ನಿರಂತರವಾಗಿ ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸಲು ನಿಮ್ಮ ಸಹಕಾರ ಅತ್ಯಗತ್ಯ. ವಿಡಿಯೋ ಕೆಳಗೆ ಇರುವ ಜಾಯಿನ್ ಬಟನ್ ಒತ್ತಿ ನಮ್ಮ ಚಾನಲ್ನ ಮೆಂಬರ್ಶಿಪ್ ಪಡೆದುಕೊಳ್ಳಿ. ಹಾಗೆಯೇ ನಿಮ್ಮ ಕೈಲಾದ ಪುಟ್ಟ ಕಾಣಿಕೆಯನ್ನು ಸೂಪರ್ ಥ್ಯಾಂಕ್ಸ್ ಮೂಲಕ ನೀಡಿ ನಮ್ಮ ಈ ಭಕ್ತಿ ಚಾನಲನ್ನು ಪ್ರೋತ್ಸಾಹಿಸಿ. ನೀವು ನೀಡುವ ಪ್ರತಿಯೊಂದು ಬೆಂಬಲವೂ ಬಾಬಾ ಅವರ ಕಾರ್ಯಕ್ಕೆ ವಿನಿಯೋಗವಾಗುತ್ತದೆ. ಯುವಕರಿಗೆ ಮತ್ತು ಉದ್ಯೋಗಾಂಕ್ಷಿಗಳಿಗೆ ಬಾಬಾ ಅವರ ಸಂದೇಶ. ನನ್ನ ಯುವ ಮಿತ್ರರೇ, ನೀನು ಎಷ್ಟೇ ಓದಿದ್ದರೂ ನಿನಗೆ ತಕ್ಕ ಉದ್ಯೋಗ ಸಿಗುತ್ತಿಲ್ಲ ಎಂದು ಬೇಸರಗೊಂಡಿದ್ದೀಯಾ? ಪ್ರತಿಯೊಂದು ಸಂದರ್ಶನದಲ್ಲೂ ಇಂಟರ್ವ್ಯೂ ನಿನಗೆ ನಿರಾಶೆಯೇ ಎದುರಾಗುತ್ತಿದೆಯೇ? ನಿನ್ನ ಜೊತೆ ಓದಿದವರೆಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ, ನಾನು ಮಾತ್ರ ಇನ್ನೂ ಇಲ್ಲೇ ಇದ್ದೇನಲ್ಲ ಎಂದು ನಿನ್ನನ್ನು ನೀನೇ ಹೀಯಾಳಿಸಿಕೊಳ್ಳಬೇಡ. ನೆನಪಿಡು, ನಿನಗೆ ತಡವಾಗಿ ಸಿಗುತ್ತದೆ ಎಂದರೆ ನಿನಗಾಗಿ ನಾನು ಅತ್ಯಂತ ಶ್ರೇಷ್ಠವಾದದ್ದನ್ನು ಕಾಯಿಸಿರಿಸಿದ್ದೇನೆ ಎಂದರ್ಥ. ಮುಂದಿನ ಕೆಲವು ದಿನಗಳಲ್ಲಿ ನೀನು ನಿರೀಕ್ಷಿಸದ ಸಂಸ್ಥೆಯಿಂದ ನಿನಗೆ ಉದ್ಯೋಗದ ಕರೆ ಬರಲಿದೆ. ನಿನ್ನ ಬುದ್ಧಿವಂತಿಕೆಗೆ ತಕ್ಕ ಗೌರವ ಮತ್ತು ಸಂಬಳ ಸಿಗಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೂ ಶುಭವಾರ್ತೆ ಸಿಗಲಿದೆ. ಧೃತಿಗೆಡಬೇಡ, ನಿನ್ನ ಪ್ರಯತ್ನವನ್ನು ಮುಂದುವರಿಸು. ಯಶಸ್ಸಿನ ದಾರಿಯಲ್ಲಿ ನಾನು ನಿನ್ನ ಕೈ ಹಿಡಿದು ನಡೆಸುತ್ತೇನೆ. ನಿಮ್ಮ ದಿನದ ಆರಂಭ ಬಾಬಾ ಅವರ ಪವಿತ್ರ ದರ್ಶನ ಹಾಗೂ ಸಂದೇಶಗಳೊಂದಿಗೆ ಆಗಬೇಕೆಂದರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಹಿಂದೆ ಈ ವಿಡಿಯೋದ ಮೊದಲ ಕಮೆಂಟ್ ಪಿನ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಲಿಂಕ್ ನೀಡಲಾಗಿದೆ. ಆ ಲಿಂಕ್ ಕ್ಲಿಕ್ ಮಾಡಿ ಗ್ರೂಪ್ ಜಾಯ್ನ್ ಆಗಿ. ಯಾವುದೇ ಪ್ರಮುಖ ಸಂದೇಶವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಕಡೆಯದಾಗಿ ಬಾಬಾ ಅವರ ದಿವ್ಯ ಅಭಯ ಹಸ್ತ. ಮಗು, ಇಷ್ಟೆಲ್ಲ ಕೇಳಿದ ಮೇಲೂ ನಿನ್ನ ಮನಸ್ಸಿನಲ್ಲಿ ಇನ್ನೂ ಆತಂಕವಿದೆಯೇ? ಬೇಡ ಮಗು, ಆತಂಕವನ್ನು ನನಗೆ ಬಿಟ್ಟುಬಿಡು. ನಿನ್ನ ಹೆಗಲ ಮೇಲಿರುವ ಎಲ್ಲ ಜವಾಬ್ದಾರಿಯ ಹೊರೆಯನ್ನು ನಾನು ಹೊತ್ತಿಕೊಂಡಿದ್ದೇನೆ. ನೀನು ಕೇವಲ ನನ್ನನ್ನು ನಂಬು. ಶ್ರದ್ಧೆಯಿಂದ ನಿನ್ನ ಕರ್ತವ್ಯವನ್ನು ಮಾಡು. ಈ ರಾತ್ರಿ ನೀನು ನೆಮ್ಮದಿಯಿಂದ ನಿದ್ದೆ ಮಾಡು. ನಿನ್ನ ನಾಳಿನ ದಿನ ಅತ್ಯಂತ ಸುಂದರವಾಗಿರಲಿದೆ. ನಿನ್ನ ಕಷ್ಟದ ಮೋಡಗಳೆಲ್ಲ ಸರಿದು ಸುಖದ ಸೂರ್ಯೋದಯವಾಗಲಿದೆ. ಹಣ, ಕೀರ್ತಿ, ನೆಮ್ಮದಿ, ಆರೋಗ್ಯ ಎಲ್ಲವೂ ನಿನ್ನದಾಗಲಿ. ನಿನ್ನ ಸಾಯಿ ಸದಾ ನಿನ್ನೊಂದಿಗಿದ್ದಾನೆ. ಅಂಜದಿರು ಮಗುವೇ, ನಿನ್ನ ಸಾಯಿ ನಿನಗಾಗಿ ಜಾಗೃತನಾಗಿದ್ದೇನೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಸಕಲ ಐಶ್ವರ್ಯ, ಆಯುಷು, ಆರೋಗ್ಯ ಸಿಗಲಿ ಎಂದು ಹಾರೈಸುತ್ತೇನೆ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನನ್ನ ಮುದ್ದಿನ ಮಗುವೇ, ನಿನ್ನ ಮನಸ್ಸಿನ ಒಳಗಡೆ ಒಂದು ಚಂಡಮಾರುತವೇ ಎದ್ದಿದೆಯಲ್ಲವಾ? ಹೊರಗಡೆ ಎಲ್ಲರ ಎದುರು ತುಂಬ ಧೈರ್ಯಶಾಲಿಯಂತೆ ನಟಿಸುತ್ತೀಯಾ? ನನಗೆ ಏನೂ ಆಗಿಲ್ಲ, ನಾನು ಚೆನ್ನಾಗಿದ್ದೇನೆ ಎಂದು ಸುಳ್ಳು ಹೇಳುತ್ತೀಯಾ? ಆದರೆ ನಿನ್ನ ಒಳಗಡೆ ನೀನು ಎಷ್ಟು ಮುರಿದು ಹೋಗಿದ್ದೀಯಾ ಎಂಬುದು ನನಗೆ ಮಾತ್ರ ಗೊತ್ತು. ರಾತ್ರಿಯ ನಿಶ್ಶಬ್ದದಲ್ಲಿ ನಿನ್ನ ದಿಂಬು ನಿನ್ನ ಕಣ್ಣೀರಿನಿಂದ ಒದ್ದೆಯಾಗುವಾಗ ಆ ಕತ್ತಲಲ್ಲಿ ನಿನ್ನ ಕೈ ಹಿಡಿದು ನಾನಿದ್ದೇನೆ ಮಗು ಎಂದು ಪಿಸುಗುಟ್ಟುವ ಧ್ವನಿ ನಿನಗೆ ಕೇಳಿಸುತ್ತಲ್ಲವೇ?
ಯಾರಿಗೆ ನೀನು ಜೀವಕ್ಕಿಂತ ಹೆಚ್ಚಾಗಿ ಒಳ್ಳೆಯದನ್ನು ಬಯಸಿದ್ದೀಯೋ ಅವರೇ ನಿನಗೆ ಬೆನ್ನ ಹಿಂದೆ ಚೂರಿ ಹಾಕಿದರು. ನಾನು ಮಾಡಿದ ತಪ್ಪಾದರೂ ಏನು? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನನಗೆ ಯಾಕೆ ಈ ಶಿಕ್ಷೆ ಎಂದು ನೀನು ಪ್ರತಿದಿನವೂ ಪ್ರಶ್ನೆ ಮಾಡುತ್ತಿದ್ದೀಯಾ? ನೆನಪಿಡು ಮಗುವೆ, ಈ ಲೋಕದ ಮನುಷ್ಯರು ಸ್ವಾರ್ಥಿಗಳು. ಅವರಿಗೆ ಕೆಲಸ ಮುಗಿಯುವವರೆಗೂ ಮಾತ್ರ ನೀನು ಬೇಕು. ಆದರೆ ನಿನ್ನ ಸಾಯಿ ಆಗಲ್ಲ. ನೀನು ಕಷ್ಟದಲ್ಲಿದ್ದಾಗ ಇಡೀ ಜಗತ್ತೇ ನಿನ್ನನ್ನು ದೂರ ತಳ್ಳಬಹುದು. ಆದರೆ ನಾನು ನಿನ್ನನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಳ್ಳುತ್ತೇನೆ. ನಿನ್ನ ಮೌನ ಅಳುವಿಗೆ ಉತ್ತರ ಕೊಡುವ ಸಮಯ ಹಿಂದೆ ಬಂದಿದೆ. ಹಣದ ಕೊರತೆಯಿಂದ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳಲಿವೆ. ದುಡ್ಡು ಬರುವ ಶುಭಯೋಗ. ನಿನ್ನ ಜೀವನದಲ್ಲಿ ಹಣದ ಕೊರತೆಯಿಂದಾಗಿ ಅದೆಷ್ಟೋ ಕನಸುಗಳು, ಅದೆಷ್ಟೋ ಪ್ರಮುಖ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿವೆ. ನಿನ್ನ ಸ್ವಂತ ಮನೆ ಕಟ್ಟಬೇಕು ಎಂಬ ಕನಸು, ನಿನ್ನ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ಅಥವಾ ನಿನ್ನ ಮಗಳ ಮದುವೆಯ ಚಿಂತೆ, ಹೀಗೆ ಪ್ರತಿಯೊಂದಕ್ಕೂ ಹಣವಿಲ್ಲದೆ ನೀನು ಒದ್ದಾಡುತ್ತಿದ್ದೀಯಾ? ಕೈಲಿದ್ದ ಅಲ್ಪ ಸ್ವಲ್ಪ ಒಡವೆ ಆಸ್ತಿಯನ್ನು ಕೂಡ ಅಡವಿಟ್ಟು ನೀನು ಕಣ್ಣೀರು ಹಾಕುತ್ತಿದ್ದೀಯಾ? ಆದರೆ ಇವತ್ತು ನಿನ್ನ ಸಾಯಿ ನಿನಗೆ ಮಾತು ಕೊಡುತ್ತಿದ್ದಾನೆ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ಪವಾಡ ಸದೃಶ್ಯ ಬದಲಾವಣೆ ಕಾಣುತ್ತದೆ. ನಿನ್ನ ಕೈ ಸೇರಬೇಕಾದ ಧನಲಕ್ಷ್ಮಿ ಎಲ್ಲ ಅಡೆತಡೆಗಳನ್ನು ದಾಟಿಕೊಂಡು ನಿನ್ನ ಮನೆ ಬಾಗಿಲಿಗೆ ಬರಲಿದ್ದಾಳೆ. ಸಾಲದ ಹೊರೆ ಇಳಿಯುತ್ತದೆ. ಅಡವಿಟ್ಟ ವಸ್ತುಗಳು ನಿನ್ನ ಕೈ ಸೇರುತ್ತವೆ. ಧನಾಗಮನಕ್ಕೆ ಇದ್ದ ಎಲ್ಲ ದೃಷ್ಟಿದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಇಂದಿನಿಂದಲೇ ಭಸ್ಮವಾಗಲಿವೆ. ನಿನ್ನ ಮನೆಯ ಬೀರು ಸದಾ ಹಣ ಮತ್ತು ಐಶ್ವರ್ಯದಿಂದ ತುಂಬಿರುವಂತೆ ನಾನು ಅನುಗ್ರಹಿಸುತ್ತೇನೆ. ಇಂದು ನಿನ್ನ ಸಾಯಿಯ ಸತ್ಯವಾಕ್ಯ. ಸ್ನೇಹಿತರೆ, ಬಾಬಾವರ ಈ ಅದ್ಭುತ ಲೀಲೆ ಮತ್ತು ಆಶ್ವಾಸನೆಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಕೂಡ ಈ ವಿಡಿಯೋವನ್ನು ಮತ್ತಷ್ಟು ಭಕ್ತರ ಮನೆಗಳಿಗೆ ತಲುಪಿಸಲು ನೆರವಾಗುತ್ತದೆ. ನಮ್ಮ ಈ ಪವಿತ್ರ ಸಾಯಿ ಪರಿವಾರದ ಜೊತೆ ನೀವು ಇನ್ನೂ ಜೋಡಣೆಯಾಗಿಲ್ಲ ಎಂದರೆ ತಕ್ಷಣವೇ ಕೆಳಗಿರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ನಿಮ್ಮ ಆಪ್ತರಿಗೆ 9 ಜನರಿಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಯಿಂದ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಬಾಬಾ ಅವರ ಆಶೀರ್ವಾದ ಪಡೆದುಕೊಳ್ಳಿ. ಕೋರ್ಟು ಕಚೇರಿ ವ್ಯಾಜ್ಯಗಳು ಮತ್ತು ಆಸ್ತಿ ಸಮಸ್ಯೆಗೆ ಮುಕ್ತಿ. ಅದೆಷ್ಟೋ ವರ್ಷಗಳಿಂದ ನಿನ್ನ ಆಸ್ತಿಪಾಸ್ತಿಯ ವಿಷಯದಲ್ಲಿ ಕೋರ್ಟ್ ಕಚೇರಿ ಎಂದು ಅಲೆಯುತ್ತಾ ನಿನ್ನ ಹಣ ಮತ್ತು ನೆಮ್ಮದಿ ಎರಡನ್ನೂ ಕಳೆದುಕೊಂಡಿದ್ದೀಯಾ ಅಲ್ಲವಾ? ನಿನ್ನದೇ ಆದ ಹಕ್ಕಿನ ಹಣ ಅಥವಾ ಜಮೀನನ್ನು ಪರಭಾರೆ ಮಾಡಲು ಕೆಲವರು ಮೋಸದ ಜಾಲ ಎಣೆದಿದ್ದಾರೆ. ನನಗೆ ನ್ಯಾಯ ಸಿಗುವುದಿಲ್ಲವೇ ಎಂದು ನೀನು ಹತಾಶನಾಗಿದ್ದೀಯಾ? ಆದರೆ ಮಗು, ಈಗ ನಿನ್ನ ಕೇಸನ್ನು ಈ ಸಾಯಿಬಾಬಾ ತನ್ನ ಕೈಗೆ ಎತ್ತಿಕೊಂಡಿದ್ದಾನೆ. ನಿನ್ನ ಪರವಾಗಿ ನ್ಯಾಯ ತೀರ್ಪು ಬರಲಿದೆ. ಶತ್ರುಗಳು ಹೂಡಿದ ಕುತಂತ್ರಗಳು ಅವರ ಮೇಲೆಯೇ ತಿರುಗಲಿವೆ. ನಿನಗೆ ಸಿಗಬೇಕಾದ ಹಕ್ಕಿನ ಪ್ರತಿಯೊಂದು ಇಂಚು ಜಮೀನು ಮತ್ತು ಹಣ ಗೌರವಯುತವಾಗಿ ನಿನ್ನ ಕೈ ಸೇರಲಿದೆ. ಇನ್ನು ನಿನ್ನ ಮುಂದೆ ನೀನು ಯಾವುದೇ ಕಚೇರಿಗಳಿಗೆ ಅಲೆಯಬೇಕಾಗಿಲ್ಲ. ನಿನ್ನ ನ್ಯಾಯದ ಹೋರಾಟಕ್ಕೆ ವಿಜಯದ ಮಾಲೆಯನ್ನು ನಾನೇ ತೊಡಿಸುತ್ತೇನೆ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ನಮ್ಮ ಚಾನೆಲ್ನ ಮೂಲಕ ನಡೆಯುತ್ತಿರುವ ಈ ಸಾಯಿ ಸೇವೆಯನ್ನು ನೀವು ಪ್ರೋತ್ಸಾಹಿಸಲು ಬಯಸಿದರೆ ಅತ್ಯಂತ ಸರಳವಾಗಿ ನಮ್ಮ ಚಾನೆಲ್ನ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಬಹುದು. ಕೆಳಗಿರುವ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಸಣ್ಣ ಮೊತ್ತದ ಮೂಲಕ ಸಹಾಯ ಮಾಡಬಹುದು. ಅಷ್ಟೇ ಅಲ್ಲದೆ ವಿಡಿಯೋದ ಕೆಳಗೆ ಕಾಣಿಸುವ ಸೂಪರ್ ಥ್ಯಾಂಕ್ಸ್ ಬಟನ್ ಬಳಸಿ ನಿಮ್ಮ ಪ್ರೀತಿಯ ಕೊಡುಗೆಯನ್ನು ನಮಗೆ ನೀಡಬಹುದು. ನಿಮ್ಮ ಈ ಪ್ರೋತ್ಸಾಹ ಬಾಬಾವರ ಭಕ್ತಿ ಮಾರ್ಗವನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪಿಸಲು ನಮಗೆ ಶಕ್ತಿ ನೀಡುತ್ತದೆ. ಮಕ್ಕಳ ಭವಿಷ್ಯ ಮತ್ತು ವಿದ್ಯಾಭ್ಯಾಸದ ಚಿಂತೆ. ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ನಿನಗೆ ತುಂಬ ಆತಂಕವಿದೆ ಅಲ್ಲವಾ? ನನ್ನ ಮಕ್ಕಳು ಸರಿಯಾಗಿ ಓದುತ್ತಿಲ್ಲ, ಅವರ ಬುದ್ಧಿ ಬದಲಾಗುತ್ತಿದೆ, ಅವರ ಭವಿಷ್ಯ ಏನಾಗಬಹುದು ಎಂದು ನೀನು ಪ್ರತಿದಿನ ದೇವರ ಮುಂದೆ ಕಣ್ಣೀರು ಹಾಕುತ್ತಿದ್ದೀಯಾ? ಮಗು, ನಿನ್ನ ಮಕ್ಕಳನ್ನು ನನ್ನ ಪಾದಗಳ ಬಳಿ ತಂದು ಒಪ್ಪಿಸಿಬಿಡು. ಅವರ ಬುದ್ಧಿ ಶಕ್ತಿ ಹೆಚ್ಚುವಂತೆ ನಾನು ಮಾಡುತ್ತೇನೆ. ಅವರಿಗೆ ಸನ್ಮಾರ್ಗವನ್ನು ತೋರಿಸಿ ಉತ್ತಮ ವಿದ್ಯಾಭ್ಯಾಸ ಮತ್ತು ಉನ್ನತ
ಉದ್ಯೋಗ ಸಿಗುವಂತೆ ನಾನು ಆಶೀರ್ವದಿಸುತ್ತೇನೆ. ನಿನ್ನ ಮಕ್ಕಳು ಸಮಾಜದಲ್ಲಿ ನಿನಗೆ ದೊಡ್ಡ ಹೆಸರನ್ನು ತಂದುಕೊಡುತ್ತಾರೆ. ನಿನ್ನ ವೃದ್ಧಾಪ್ಯದಲ್ಲಿ ನಿನ್ನನ್ನು ಕಣ್ಣಿನ ರೆಪ್ಪೆಯಂತೆ ಕಾಯುವ ಸುಬುದ್ಧಿಯನ್ನು ನಾನು ಅವರಿಗೆ ಕರುಣಿಸುತ್ತೇನೆ. ಮಕ್ಕಳ ಬಗೆಗಿನ ನಿನ್ನ ಚಿಂತೆ ಎಂದಿಗೆ ಕೊನೆಗೊಳ್ಳಲಿ. ಪ್ರತಿದಿನ ಬಾಬಾವರ ಪವಿತ್ರ ಸಂದೇಶಗಳು, ಮುಂಜಾನೆಯ ಶುಭ ನುಡಿಗಳು ಮತ್ತು ಆಶೀರ್ವಾದದ ಫೋಟೋಗಳನ್ನು ನೇರವಾಗಿ ನಿಮ್ಮ ಮೊಬೈಲ್ಗೆ ಪಡೆಯಲು ನಮ್ಮ ಅಧಿಕೃತ ವಾಟ್ಸಪ್ ಗ್ರೂಪ್ಗೆ ತಪ್ಪದೇ ಸೇರಿಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಮೊದಲ ಪಿನ್ ಮಾಡಿದ ಕಮೆಂಟ್ನಲ್ಲಿ ವಾಟ್ಸಪ್ ಲಿಂಕನ್ನು ನೀಡಲಾಗಿದೆ. ತಕ್ಷಣವೇ ಆ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಸಾಯಿ ಕುಟುಂಬದ ಸದಸ್ಯರಾಗಿ. ಬಾಬಾ ಹೇಳುತ್ತಾರೆ, ಯಾರು ನನ್ನನ್ನು ಅನನ್ಯವಾಗಿ ನಂಬುತ್ತಾರೋ ಅವರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ. ನೀನು ಇನ್ನು ಮುಂದೆ ಅನಾಥನಲ್ಲ ಮಗನೇ. ನಿನ್ನ ಬೆನ್ನ ಹಿಂದೆ ಈ ಬ್ರಹ್ಮಾಂಡದ ಒಡೆಯ ಸಾಯಿಬಾಬಾ ನಿಂತಿದ್ದಾನೆ. ಈ ರಾತ್ರಿಯ ನಿದ್ದೆ ನಿನಗೆ ಪರಮಶಾಂತಿಯನ್ನು ನೀಡಲಿ. ನಾಳೆ ಬೆಳಗ್ಗೆ ನೀನು ಏಳುವಾಗ ನಿನ್ನ ಮನಸ್ಸಿನಲ್ಲಿ ಹೊಸ ಉತ್ಸಾಹ, ಹೊಸ ಭರವಸೆ ಮೂಡುತ್ತದೆ. ನಿನ್ನ ಕಷ್ಟಗಳೆಲ್ಲವೂ ಕರಗಿ ನೀರಾಗುವ ಸುದಿನಗಳು ಆರಂಭವಾಗಿವೆ. ನಿನ್ನ ಜೇಬು ತುಂಬುತ್ತದೆ, ನಿನ್ನ ಕಣ್ಣೀರು ಒಣಗುತ್ತದೆ, ನಿನ್ನ ಮುಖದಲ್ಲಿ ನಗುರಳುತ್ತದೆ. ನಿನ್ನ ಸಾಯಿ ಸದಾ ನಿನ್ನೊಂದಿಗಿದ್ದಾನೆ, ನಿನ್ನೊಳಗಿದ್ದಾನೆ. ನನ್ನನ್ನು ನಂಬು, ನಿನ್ನ ಕಷ್ಟಗಳನ್ನು ನಾನು ಹೊರುತ್ತೇನೆ. ಈ ವಿಡಿಯೋವನ್ನು ಪೂರ್ಣವಾಗಿ ಆಲಿಸಿದ ನಿಮಗೆ ಬಾಬಾವರ ಕೃಪೆ ಸದಾ ಇರಲಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆದು ವಿಡಿಯೋವನ್ನು ಶೇರ್ ಮಾಡಿ. ಓಂ ಸಾಯಿರಾಮ್, ಶ್ರೀ ಸಾಯಿರಾಮ್, ಜಯ ಜಯ ಸಾಯಿರಾಮ್.